ಮಂಡ್ಯದಿಂದ ಒಬ್ಬರು ಬಂದಿದ್ದಾನಂತೆ, ಅವನು ಅಲ್ಲಿ ಕೆಲಸ ಮಾಡ್ತಾನಂತೆ, ಅವನು ಹೆಣಗಳನ್ನು ಹೂತು ಹಾಕಿದಾನೆ ಅಂದ ತಕ್ಷಣ ಎಲ್ಲ ಭಕ್ತರು ಎಲ್ರಿಗೂ ಡಿಸ್ಟರ್ಬ್ ಆಗಿದ್ದಾರೆ. ಮತ್ತೊಬ್ಬರು ಡಿಸ್ಟರ್ಬ್, ನಾನು ಸ್ವಲ್ಪ ಸೋಷಿಯಲ್ ಆಕ್ಟಿವಿಸ್ಟ್, ಏನಿದು ಹೀಗಾಗ್ತದೆ ಅಂದಾಗ ನಾನು ನನಗೆ ನೆನಪಿರುವ ಹಾಗೆ ಮತ್ತು ನಿಮ್ಮ ದಾಖಲೆ ಇರುವಾಗ ಇಮಿಡಿಯೇಟ್ ಆಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ನೋಡಿ, ಅನವಸರವಾಗಿ ಯಾರೋ ಮಾಡಿದ್ದಾರೆ ಅಂತ ಕೆಲವರು ಶುರು ಮಾಡ್ಕೊಂಡಿದ್ದಾರೆ, ಅದನ್ನ ಇಂಪಾರ್ಟೆಂಟ್. ಇದು ನಡೆದಿರೋದು ನಿಜ. ಇದ್ರ ಬಗ್ಗೆ ಒಂದು SIT ತಂಡ ಮಾಡಿ ಅಂತ ಸಿದ್ದರಾಮಯ್ಯ ನಾವು ಒತ್ತಡ ಹಾಕ್ತೀವಿ. ನಾವು ಆಮೇಲೆ ಹಾಕಿದ್ಮೇಲೆ ಸರಿಯಾದವ್ರನ್ನ ಆಯ್ಕೆ ಮಾಡಿ ಅಂತ ಮೊಹಾಂತಿ ಅಂತ ಬಹಳ ತಕ್ಷ ಅಧಿಕಾರ ಮಾಡಿದಾಗ ನಾನೇ ಟ್ವೀಟ್ ಮಾಡ್ತೀನಿ, ಒಳ್ಳೆ ವಿಷಯ, ಒಳ್ಳೆ ಆಫೀಸರ್ ಹಾಕಿದ್ದೇನೆ. ಹೀಗಿರ್ಬೇಕಾದ್ರೆ ನನಗೆ ಒಂದು ಫೋನ್ ಬರುತ್ತೆ. ಮೊಹಂತಿ ಅವರು ಇನ್ನೂ ಈ ಚಿಹ್ನೆಯನ್ನು ಭೇಟಿ ಮಾಡಿಲ್ಲ, ಅವರು ಚಾರ್ಜ್ ತಗೊಂಡಿದ್ದಾರೆ. ನನಗೆ ಒಂದು ಪ್ರತಿ ಗಿರೀಶ್ ಮಟ್ಟನ ಅವರಿಂದ ಫೋನ್ ಬರುತ್ತೆ. ಫೋನ್ ಇರ್ತೇನೆ, ನನ್ನ ಫೋನ್ ಬಹಳ ಕಾರಣಗಳಿಗೆ ಬಹಳ ವಿಷಯಗಳು ಕರೀತಾರೆ. ರೈತ ಹೋರಾಟ ಕರೀತಾರೆ, ಇಲ್ಲ ಮಾಸ್ಕ್ ಒಬ್ಬ ವ್ಯಕ್ತಿ ಇದಾರಲ್ಲ, ಮಾಸ್ಕ್ ಅವ್ರಿಗೆ ಮಾಸ್ಕ್ ಇಲ್ಲ, ಒಬ್ಬ ವ್ಯಕ್ತಿ ಇದಾರಲ್ಲ, ಅವ್ನು ನನ್ನ ಜೊತೆ ಇದ್ದಾನೆ, ನಿಮ್ ಜೊತೆ ಮಾತಾಡ್ಬೇಕಂತೆ. ಹೇಗಿರ್ಬೋದು? ನನಗೆ ನಡೀತಾ ಇದೆ, ನೇರವಾಗಿ ನನಗೆ ಒಂದು ಎವಿಡೆನ್ಸ್ ಬರ್ತಾ ಇದೆ, ಕೊಡಿ ಫೋನ್, ತಮಿಳ್ನಲ್ಲಿ ಮಾತಾಡ. ಆದ್ರೆ ಇವನು ನಮ್ಮ ಮಂಡ್ಯದವರು ಅಂತ ಇದ್ರಲ್ಲ, ನಿಲ್ಸಿದ್ರು ತಮಿಳ್ನ ಕೇಳಿಸ್ಬೋದು. ಏನಪ್ಪ ನಾನು ಒಳ್ಳೆ ಪಾಪ ನನ್ನ ಯಾಕೆ ಫಾರ್ಮ್ ಮಾಡ್ಬೇಕು, ಏನ್ ಗೊತ್ತಿಲ್ಲ. ಹಾಗಾದ್ರೆ SIT ಫಾರ್ಮ್ ಮಾಡಿದರೆ ಹೋಗ್ಬೇಕು ಸರ್, ಧೈರ್ಯ ಇಲ್ಲ ನನಗೆ. ನನ್ನನ್ನು ಮೀಟ್ ಮಾಡೋದು ಬೇಡ, ನಿಮ್ಗೆ ಏನಾದ್ರು ಹೇಳ್ಬೇಕಾದ್ರೆ ನೀವು ರೆಕಾರ್ಡ್ ಮಾಡಿ ವಾಯ್ಸ್ ಕಳಿಸು, ನಾನು ಇಷ್ಟೇ. ನಿಮಗೆ ರೆಕಾರ್ಡೆಡ್ ವಾಯ್ಸ್ ಏನೇನು ಬರಬಡಿಸ್ತಾರೆ. ನಾನು ನನ್ನ ಲಾಯರ್ ಫೋನ್ ಮಾಡಿದೆ, ನೋಡಿ ಇಡೀ ದೇಶದಲ್ಲಿ ಮಾಧ್ಯಮಕ್ಕೆ ಯಾರಿಗೂ ಏನೂ ಗೊತ್ತಿಲ್ಲ, ನನಗೆ ನೇರವಾಗಿ ಫೋನ್ ಬಂದಿದೆ, ನಾವೇನ್ ಮಾಡ್ಬೇಕೀಗ? ಇಮಿಡಿಯೇಟ್ ಆಗಿ ನಾನು ಆ ದಿನವೇ ಮನೆಯವ್ರಿಗೆ ಫೋನ್ ಮಾಡಿದೆ, ನಮ್ಮ ಮೊಹಂತಿ ಅವ್ರಿಗೆ. ಮೊಹಂತಿ ಸರ್, ಇದು ಫಾರ್ವರ್ಡ್ ಈ ತರ ಇದೆ, ನಾನು ಭೇಟಿ ಮಾಡಿ ಬರ್ತಾ ಇದ್ದೀನಿ ಅಂತ ನೇರವಾಗಿ ಅಪಾಯಿಂಟ್ ತಗೊಂಡ್ಬಂದು, ನೀವು ಮಂಡ್ಯದವರ ತಮಿಳು ಮಾತಾಡ್ತಾರೆ, ಯಾವ ಭಾಷೆ ಬೇಕಾದ್ರೆ ನೀವು ಹಲವು ಭಾಷೆ ಮಾತಾಡ್ತಾರೆ, ಅದ್ರ ತೆಲುಗು ಮಿಕ್ಸ್ ಆಗಿದೆ ಸರ್, ಇದು ವಿಷಯ, ನಾನು ಕೆಲಸ ಮಾತಾಡ್ತೀನಿ, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಶನ್, ಇನ್ವೆಸ್ಟಿಗೇಟ್. ನಾನು ಒಂದು ಸ್ವಲ್ಪ ದಿನ ಆದ್ಮೇಲೆ ಹೇಳ್ತೀನಿ, ಏನಾಯ್ತು ಸರ್ ಪ್ರಕಾಶ್, ಇನ್ಮೇಲೆ ಆ ಫೋನ್ಗಳು ತಗೋಬೇಡಿ, ನೀವು ಕಳಿಸಿದ್ರೆ ಅವನು ಕಳಿಸಿ ಮಾತಾಡ್ತಾರೆ, ಅವನೀಗ ರಿವರ್ಸ್ ಆಗ್ತಿದ್ದಾನೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಅವನು ಹೇಳಿರೋದು ಕರೆಕ್ಟು, ಅವನನ್ನು ಫೋನ್ ಮಾಡಿದ್ದು ಕರೆಕ್ಟು. ಆದರೆ ಒಬ್ಬ ಪ್ರಜೆಯಾಗಿ ನಾನು ಇಮಿಡಿಯೇಟ್ ಆಗಿ ಇವರೇ ಮಾಡಿದ್ದಾರೆ ಅಂತ ಧರ್ಮಸ್ಥಳ ಆಂದೋಲನ ಕೂತಿಲ್ಲ, ಯಾರ ಜೊತೆ ಕೂತ್ಕೊಳ್ಳಿ. ಯಾಕೆಂದ್ರೆ ಕೋಟ್ಯಾಂತರ ಭಕ್ತರು ಬರೋ ಸ್ಥಳ ಅದು. ಆ ಪ್ರಕರಣ ಧರ್ಮಸ್ಥಳದಲ್ಲಿ ನಡೀಬಾರ್ದು, ಬಿಡದಿ ನಡೀಬಾರ್ದು, ಬೆಂಗಳೂರು ನಡೀಬಾರ್ದು. ನಮಗೆ ಬೇಕಾಗಿರೋದೇನು? ಸೌಕರ್ಯ ಸತ್ತಿದ್ದಾಳೆ, ಇಷ್ಟು ಹೇಳ್ಕೊಂಡಿದ್ದಾರೆ, ಮಾಡಿದ್ಯಾ? ಬೇರೆಯವರು ಬೇರೆ ಬೇರೆ ರಾಜಕೀಯ ಉದ್ದೇಶದಿಂದ ಅವ್ರು ಮಾಡಿದ್ದಾರೆ ಅನ್ಕೊಳ್ತೀವಿ, ಅವ್ರು ಮಾತಾಡ್ತಾರೆ. ನಾನು ಯಾವ ಹೋರಾಟಕ್ಕೂ ಹೋಗಿಲ್ಲ. ಅವನು ಮಾತಾಡುವ ಸಿನಿಮಾ ಆಕ್ಟು ತಮಿಳು ಅವನು ಮಾತಾಡಿದ, ಅವ್ರಿಗೆ ಗೊತ್ತಿದ್ದಾರೆ ಅಂತ ಹೇಳೋದು. ಅದನ್ನು ನಾನು ಇಮಿಡಿಯೇಟ್ ಆಗಿ SIT ತನಿಖೆಗೆ ಕೊಟ್ಟು, ಇದು ಸರ್, ಇದು ವಾಯ್ಸ್ ಸ್ಯಾಂಪಲ್ಸ್, ಇದು ಕಳಿಸಿದ ವಿಷಯಗಳು ನಮಗೆ ಯಾಕೆ ಬೇಕಂದ್ರೆ ನಾನು ಬಿಡಿ ಈ ದೇಶದ ಪ್ರಜೆ ನಾನು ಪ್ರಶ್ನಿಸೋ ಹಾಕಿರೋದು. ನಾವೊಂದು ಅದಕ್ಕೆ ಯಾವುದನ್ನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಒಂದು ಸರ್ಕಾರ ಇದೆ. ನಮ್ಮ ದೇಶದಲ್ಲಿ ಕೋಟ್ಯಾಂತರ ರೂಪಾಯಿ ಜನರ ದುಡ್ಡನ್ನ ಖರ್ಚು ಮಾಡಿ ಪೊಲೀಸ್ ಅಕಾಡೆಮಿಗಳನ್ನ ಮಾಡಿ ಟ್ರೈನ್ ಮಾಡ್ತೀವಿ ಆಫೀಸರ್ಸ್ನ. ಈಗ ನಮ್ಮ ಮುಂದಿರುವ ಪ್ರಶ್ನೆ ಏನು? SIT ರಿಪೋರ್ಟ್ ಬಂದಿದೆ, ಒಂದು ಏನ್ ಕೊಟ್ಟಿರ್ಬೋದು, ಚಿನ್ನಯ್ಯ ಅಂತ ಒಂದು ಬಂದ ಹಿಂಗ್ ಮಾಡ್ದ, ರಿವರ್ಸ್ ಹೋದ, ಅವನ್ನ ಅರೆಸ್ಟ್ ಮಾಡಿ ಹೊರಟಿದ್ರು. ಅವನ ಜನರ ಮನೋಭಾವವನ್ನ, ಎಲ್ಲಾ ಪತ್ರಕರ್ತರನ್ನ, ಟ್ಯಾಕ್ಸ್ ಮನೆಯನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ ಸೈಡ್ ಹಚ್ಚಿದ್ದಾನೆ. ಅವನ ಮೇಲೆ ಅವ್ರು ನೋಡ್ಕೊಳ್ತಾರೆ. ಆದ್ರೆ ಇನ್ನೊಂದು ರಿಪೋರ್ಟ್ ಬಂದಿದೆ SIT ಗಿಂತ, ಫಾರ್ ವುಮೆನ್ಸ್ ಕಮಿಷನ್ RTI ಬಂದಿದ್ದಾರೆ, 30 ಹೆಣಗಳಿಗೆ ತಾಳೆ ಆಗ್ತಾ ಇಲ್ಲ ಬರೆಯೋದು. ಇನ್ನೊಂದು ರಿಪೋರ್ಟ್ ಕೊಟ್ಟಿದ್ದಾರೆ, 417 ಸಾವು ನಡೆದಿದೆ, ಒಂದು ಬಾಲಕಿಯ ಸಾವು ನಡೆದಿದೆ. ನಮಗೇನ್ ಬೇಕು? ಯಾರು ಮಾಡಿದ್ರು? ಇದು ಹೀಗಿರ್ಬೇಕಾದ್ರೆ ಅದಕ್ಕೆ ನಾನು ಉತ್ತರ ಕೊಡಬೇಕು.